ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಥರ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರಾಮ ಮತ್ತು ಪ್ರೇಮ ಇಬ್ಬರು ಕೂಡ ಔಟಿಂಗ್ಗೆ ಅಂತ ಬಂದಿರ್ತಾರೆ. ಫುಲ್ಲು ಎಲ್ಲ ಕಡೆ ಫುಲ್ಲು ಖುಷಿಯಿಂದ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಆಗ ಪ್ರೇಮ ಒಂದು ಸೈಕಲ್ ನೋಡ್ತಾರೆ. ರಾಮ್ ಇಲ್ಲಿ ಸೈಕಲ್ ಇದೆ ಕಣೋ, ಸೈಕಲ್ ಇಲ್ಲಿ ಹೋಗಿ ತುಂಬ ದಿನ ಆಗಿದೆ, ಹೋಗೋಣ ಅಂತ ಹೇಳ್ತಾರೆ. ಹೇ ಬೇಡ ಕಣೆ, ಯಾರಾದ್ರು ಬಂದರೆ ಬೈತಾರೆ. ಹೇ ನಾನು ಹೇಳ್ತೀನಿ ಕಣೋ, ತುಂಬ ಆಸೆ ಆಯಿತು ತೊಗೊಂಡೋಗಿದ್ದು ಅಂತ, ಬಾ ಹೋಗೋಣ ಅಂತ ಹೇಳ್ತಾರೆ. ಆದರೆ ಒಂದು ಷರತ್ತು, ನಾನು ಓಡಿಸ್ತೀನಿ, ನೀನು ಹಿಂದೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ನಿಂತ್ಕೊಂಡು ಹಾಗೆ ಸ್ನೇಹ ನೋಡ್ತಾ ಇರ್ತಾಳೆ. ಒಂದು ಕಡೆ ರಾಮ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಸೈಕಲಲ್ಲಿ ಬಂದು ಎಷ್ಟು ದಿವಸ ಆಗೋಯ್ತು, ತುಂಬ ಖುಷಿ ಆಗ್ತಿದೆ. ರಾಮ್ ಓ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಹೇ ಪ್ರೇಮ ಸಾಕು ಬಾ, ಕೂಗಿದ್ದು ಎಷ್ಟು ಸಲ ಕೂಗಾಡ್ತೀಯಾ ಅಂತ ಹೇಳ್ತಾರೆ. ರಾಮ ನನಗಂತೂ ನನ್ನ ಖುಷಿಗಂತೂ ಪಾರನೇ ಇಲ್ಲ, ಅಷ್ಟು ಖುಷಿ ಆಗ್ತಿದೆ ರಾಮ್ ಈ ಸೈಕಲಲ್ಲಿ ಹೋಗ್ತಿರೋದು, ವಾವ್ ಸೂಪರ್ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೂಡ ಸ್ನೇಹ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಡು ಎಷ್ಟು ಆಡ್ತೀಯೋ ಹಾಡು ಪ್ರೇಮ, ನಿನಗೆ ಇವತ್ತು ಇದೇ ಕೊನೆ ದಿನ ಅಂತ ಅನ್ಕೋ, ಅದು ಎಷ್ಟು ಖುಷಿ ಪಡ್ತೀಯೋ ಪಡು, ನನ್ನ ರಾಮ್ ಜೊತೆ ನೀನು ನೀರಾಗಿ ಬಿಡಲ್ಲ ಕಣೆ ನಾನು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಮಲ್ಲಿ ಮತ್ತು ಗರುಡ ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇರ್ತಾರೆ. ಏನು ಮಾಡಿದ್ರಿ ಹೇಳು, ಎಲ್ಲೋ ನನ್ನ ಮಹಾದೇವ ಅಂತ ಹೇಳಿ ಎಲ್ಲ ಕೂಗಾಡ್ತಿರ್ತಾರೆ. ಆಗ ಬರೋದು ಮರ್ಯಾದೆಯಿಂದ ಹೇಳ್ರೋ, ನಿಮ್ಗೆ ಅವತ್ತೇ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದೆ, ಬೇಲ್ ಮೇಲೆ ಹೋಗ್ತಿದ್ದೀರಾ, ಇನ್ನೊಂದ್ಸಲ ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮನ್ನಂತೂ ಖಂಡಿತ ಬಿಡಲ್ಲ ಅಂತ ಹೇಳಿದ್ದೆ ಆಯಿತಾ, ಎಲ್ಲಿ ಅಂತ ಹೇಳಿ ಅವನು ಹೇಳಿದ್ರೆ ಬದುಕೋತೀರಾ, ಇಲ್ಲ ಅಂತ ಅಂದರೆ ನಿಜವಾಗ್ಲೂ ನಿಮ್ಮನ್ನು ಇಲ್ಲೇ ಈ ಕತೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಸರ್ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಸರ್, ಅವ್ನು ಏನಾದರೂ ಒಬ್ಬನೇ ಸಿಕ್ಕಿದ್ರೆ ನಾವಂತೂ ನಿಜವಾಗ್ಲೂ ಅಡ್ಡಡ್ಡ ಅವನ್ನ ಕತ್ತರಿಸ್ಬಿಡ್ತದೆ. ಏನ್ರೋ ಮತ್ತೆ ಈಗ ಅಡ್ಡಡ್ಡ ಸಿಗಾಕ್ತೀನಿ ಅಂತ ಹೇಳ್ತಿದ್ದೀರಾ, ನಿಮ್ಗೆ ಎಷ್ಟೋ ಧೈರ್ಯ ನನ್ನ ಮಹಾದೇವನ ಮೇಲೆ, ನಿಂಗೇನು ಲೂಸಾ, ಎಷ್ಟು ಸಲ ಹೇಳ್ತಾರೆ ನಾ ಮಹಾದೇವ್ ನೋಡಿಲ್ಲ ಅಂತ, ನಾವು ಮಹಾದೇವ್ ನೋಡಿಲ್ಲ, ಅವ್ನು ಎಲ್ಲಿದ್ದಾನೆ ಅಂತಲೇ ನಮಗೆ ಗೊತ್ತಿಲ್ಲ, ಅಂಥದ್ರಲ್ಲಿ ಯಾಕೆ ಹೀಗೆಲ್ಲ ಕೇಳ್ತಾ ಇದೆಯಾ, ನಮಗೆ ಗೊತ್ತಿಲ್ಲ ಕಣೆ, ಅವ್ನು ಎಲ್ಲಿದ್ದಾನೋ ನಮಗೆ ಗೊತ್ತಿಲ್ಲ ಆಯಿತಾ, ನಮ್ಮ ಸಂದು ನೀವು ಕೇಳಕ್ಕೆ ಬರ್ಬಿಡಿ ಸರ್, ನಿಜವಾಗ್ಲೂ ನಾವು ನೆನ್ನೆ ಬಂದು ಅಲ್ಲೇ ಮಿಲ್ಲಲ್ಲಿ ಮಲ್ಕೊಂಡು ಬಂದು ಅಂತ ಹೇಳ್ತಾರೆ. ನಿಜ ಹೇಳ್ರೋ, ನೀವು ಅವ್ನು ಮಿಲ್ ಹತ್ರ ಹೋಗಿ ನಿಜ ತಾನೇ, CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ. ಸರ್ ನಮ್ಮ ತಾಯಣ್ಣ ನಮ್ಮ ಸತ್ಯವಾಗ್ಲೂ ನಾವು ಅಲ್ಲಿಗೆ ಹೋಗಿಲ್ಲ ಸರ್, ನಾವು ಅಲ್ಲಿ ಹೋಗಿದ್ದೇ ಆಗಿದ್ದರೆ ನಾವು ಅಲ್ಲೇ ಮಹಾದೇವನ ಹುಡುಕ್ತಾ ಇದ್ದೋ, ದಯವಿಟ್ಟು ನನ್ನ ನಂಬಿ ಅಂತ ಹೇಳ್ತಾರೆ. ಆಗ ಭರತ್ ಕಾವ್ಯ ಇವ್ರು ಹೇಳ್ತಿರೋದು ನಿಜ ಆಯಿತಾ, ನಾನು ಹುಡುಕ್ತೀನಿ, ಎಲ್ಲ ಕಡೆ ಫೋಟೋಸ್ನ ಕಳಿಸ್ತೀನಿ, ಎಲ್ಲೇ ಇದ್ದರೂ 24 ಅವರ್ಸಲ್ಲಿ ಮಹಾದೇವನ ಕಣ್ಣು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಶ್ರೀಧರ್ ಜೊತೆ ಮಾಡಿ ಕಳಿಸ್ತಾರೆ. ಆಗ ಭರತ್ ಅವ್ನ ಮುಂದೆ ನಾಟಕ ಮಾಡಿದ್ದೇನೋ, ಸರಿ ಆಯಿತು ಹೇಳೋ ಏನು ಮಾಡಿದ್ರು ಸರ್, ನಿಜವಾಗ್ಲೂ ಗೊತ್ತಿಲ್ಲ ಸರ್, ಹಾಗಾದ್ರೆ ಎಲ್ಲೋದ ಏನೋ ಮಹಾದೇವ, ಏನು ಕತೆ ಇದು ಅಂತ ಹಾಗೆ ಮನಸ್ಸಲ್ಲಿ ಮಾತಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಪ್ರೇಮ ಅಲ್ಲೊಂದು ಪಾಯಿಂಟ್ಗೆ ಬರ್ತಾರೆ. ವಾವ್ ರಾಮ್ ಏನು ಸಖತ್ತಾಗಿದೆ ಈ ಪ್ಲೇಸಸ್ಸು, ಸ್ವರ್ಗನೇ ಬಂದಂಗಿದೆ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಫುಲ್ ಜೋರಾಗಿ ಕುಂಡಿರ್ತಿದೆ. ನಿಧಾನ, ಹಂಗೆ ಜೋರಾಗಿ ಕುಂಡಾಡ್ಬೇಡ ಪ್ರೇಮ, ಇದು ತುಂಬ ಡೇಂಜರಸ್ ಪ್ಲೇಸಸ್ಸು ಅಂತ ಹೇಳ್ತಾರೆ. ಡೇಂಜರಸ್ ಹಂಗಂತ ಅಂದರೆ ಇದು ತುಂಬ ಹಾಳವಾದಂಥ ಜಾಗ, ಹುಷಾರಾಗಿ ಇದು ಮಾಡಬೇಕು, ಸ್ವಲ್ಪ ಕಾಲು ಸ್ಲಿಪ್ ಆದರೂ ಕೂಡ ಕೆಳಗಡೆ ಬಿದ್ದೋಗ್ತೀವಿ ಅಂತ ಹೇಳ್ತಿರ್ತಾರೆ. ಹೌದಾ, ನಾನು ತುಂಬ ಹುಷಾರಾಗಿದೆ, ನೀನಿದೆಯಾ ಬಿಡು ರಾಮ್ ನನ್ನ ಜೊತೆಲಿ ಅಂತ ಹೇಳ್ತಿರ್ತಾಳೆ. ನನಗಂತೂ ತುಂಬ ಖುಷಿ ಆಗ್ತಿದೆ ರಾಮ್, ಇವತ್ತಂತೂ ನಿಜವಾಗ್ಲೂ ಇಲ್ಲಿ ಕಳಿಸಿದಂಥ ಹತ್ತೆಗೆ ಮೊದಲನೇ ಟ್ಯಾಂಕ್ಸ್ ಹೇಳ್ತೀನಿ. ನಾನು ಇಲ್ಲಿ ಬಂದರೂ ಕೂಡ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ವಲ್ಲ, ಅದಕ್ಕೊಂದು ಟ್ಯಾಂಕ್ಸ್ ಹೇಳ್ತೀನಿ. ನಾನು ಏನೇ ತರಲೆ ಮಾಡಿದರೂ ನೀನು ಸಹಿಸ್ಕೊಂಡಿದ್ಯಲ್ಲ, ಅದಕ್ಕೆ ಅಯ್ಯೋ ಎಷ್ಟು ಸಲ ಟ್ಯಾಂಕ್ಸ್ ಹೇಳ್ತಿದ್ಯಾ, ಬಿಡ ಮಾರಾಯ್ತಿ, ನೀನು ಖುಷಿಯಾಗಿದೆಯಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ. ರಾಮ್ ತುಂಬ ಸಕ್ಕತ್ತಾಗಿದೆ ರಾಮ್ ಈ ಪ್ಲೇಸ್ ಅಂತೂ, ಹೌದಾ ಸರಿ ಆಯಿತು ಖುಷಿ ಆಯಿತಾ ಅಂತ ಹೇಳ್ತಾರೆ. ರಾಮ್ ಅಲ್ಲಿ ಹಣ್ಣು ಮಾರ್ತಿದ್ದಾರೆ, ಬಾ ರಾಮ್ ಹೋಗೋಣ ತಿನ್ನೋಣ, ನೀನು ಎಲ್ಲಿ ಬಿಡ್ತೀಯ, ನಾವು ಕರ್ಕೊಂಡು ಹೋಗಲಿಲ್ಲ ಅಂದರೆ ಬಾ ಹೋಗೋಣ ಅಂತ ಹೇಳ್ತಾರೆ. ಸರ್ 2 ಪ್ಲೇಟ್ ಕೊಡಿ ಅಂತ ಕೇಳಿದೆ. ಬೇಡ ಒಂದೇ ಪ್ಲೇಟ್ ಕೊಡಿ ನೀವು ಅಂತ ಹೇಳ್ತಾರೆ. ಯಾಕಪ್ಪ, ಯಾಕೆ ಸರ್ ಹಿಂಗಂತಿದ್ದ, ನಿಮ್ಮ ಹೆಂಡತಿಗೂ ಒಂದೇ ಪ್ಲೇಟಲ್ಲಿ ತಿನ್ನಬೇಕು ಅಂತ ಆಸೆ, ನೀನು ಸುಮ್ಮನೆ ಕೊಡಪ್ಪ ನೀನು ಅವಳ ಕಡೆಗೆ ಸಪೋರ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ಇಸ್ಕೊತಾರೆ. ಇನ್ನೊಂದು ಕಡೆ ಕಾವ್ಯ ಮನೆಗೆ ಬಂದು ಫೋನ್ ಟ್ರೈ ಮಾಡ್ತಾನೆ ಇರ್ತಾರೆ. ಮಹಾದೇವನಿಗೆ ಫೋನ್ ಹೋಗ್ತಿರಲ್ಲ. ಏನಮ್ಮ ಪ್ರೇಮ ಏನಾಯ್ತು, ಈಗಲೂ ಸ್ವಿಚ್ ಆಫ್ ಬರ್ತಿದೆ ಅತ್ತೆ, ಫೋನು ಹೋಗ್ತಾನೆ ಇಲ್ಲ, ಆ ಗಲ್ಲಿ ಮರಡ ಪಾಣೆ ಪ್ರಮಾಣ ಎಲ್ಲ ಬೇರೆ ಮಾಡ್ತಿದ್ದಾರೆ, ನಾನೇನು ಮಾಡಿಲ್ಲ ಮಹಾದೇವ್ಗೆ, ಅವ್ನು ನನಗೆ ಸಿಕ್ಕೇ ಇಲ್ಲ ಅಂತ. ಮತ್ತು ಹಂಗಾದ್ಮೇಲೂ ಎಲ್ಲಿಗೆ ಹೋದ ಮಹಾದೇವ ಅಂತ ಕಲ್ಯಾಣಿ ಮಾತಾಡ್ತಾಳೆ. ಅವನು ಒಂದೊಂದ್ಸಲ ತುಂಬ ಸ್ಟ್ರೆಸ್ ಆದರೆ ಈ ಥರ ಮಾಡ್ತಾನೆ, ಅವನು ಹೇಳ್ದಲ್ಲೇ ಕೇಳ್ದಲ್ಲೇ ಹೋಗ್ತಾನೆ. ಆದರೆ ನೀನು ಮದುವೆ ಆದಮೇಲೆ ಯಾವತ್ತೂ ಕೂಡ ಹೀಗೆ ಹೋಗಿಲ್ಲ, ಮೊದಲೇ ಎಲ್ಲ ಮಾಡ್ತಿದ್ದ, ತುಂಬ ಸುಸ್ತಾದರೆ ಬೇಜಾರಾದರೆ ಎಲ್ಲಾರ ಹೋಗ್ತಿದ್ದ ಕಣಮ್ಮ ಅಷ್ಟೇ, ನೀನೇನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಅತ್ತೆ ನಿಜವಾಗ್ಲೂ ಮಹಾದೇವ್ಗೆ ಏನೂ ಆಗಿರಲ್ಲ ಅಲ್ವಾ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹಬ್ಬ ಬಂದು ಫೋನ್ ಕೊಡ್ತಾನೆ, ನೋಡಿ ಇದು ಮಹಾದೇವಣ್ಣನ ಅಂತ ಹೇಳ್ತಾರೆ. ಹೌದು, ನಿಂಗೆ ಎಲ್ಲಿ ಸಿಕ್ತು ಅಂತ ಕೇಳ್ತಾರೆ. ಕಾರು ಮಿಲ್ ಹತ್ರನೇ ಇದೆ, ಮಹಾದೇವಣ್ಣದು ಫೋನ್ ಹೊಡೆದೋಗಿದೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಫುಲ್ ಖುಷಿ, ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅಂತ. ಆಗ ಮಹಾದೇವಣ್ಣ ಎಲ್ಲಿ ಕಾಣಿಸ್ತಿಲ್ವಲ್ಲ ಈ ಥರ ಅಂತ ಕೇಳ್ತಾರೆ. ಆಗ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ ಕಾವ್ಯ. ಆಗ ಶ್ರೀಧರ್ ಏನಿಲ್ಲಪ್ಪ ನೀನು ಹೋಗು ಅಂತ ಹೇಳ್ತಾರೆ. ಆಗ ಕಾವ್ಯ ಅಳಬೇಡ ಆಯಿತಾ, ಏನೋ ಫೋನ್ ಮೋಸ್ಟ್ಲಿ ಮಿಸ್ಸಾಗಿ ಒಡೆದೋಗಿದೆ ಅನಿಸುತ್ತೆ, ಅಲ್ಲಿಗೆ ಬಂದಿದ್ದ ಅದರಲ್ಲಿ ಎಲ್ಲೂ ಇಲ್ಲ ಅಂತ ಬಂದಿರೋನು ಕೂಡ ಹೇಳ್ತಾನೆ. ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ, ಸುಮ್ಮನಿರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ಶ್ರೀಧರ್ ಎಲ್ರಿಗೂ ಕೂಡ ಹೇಳ್ತಿರ್ತಾರೆ. ಮಾವ ನನಗೆ ಆಗ್ತಿಲ್ಲ ಮಾವ, ನಿಜವಾಗ್ಲೂ ಮಹಾದೇವಂಗೆ ಏನೋ ಆಗೋಗಿದೆ ಅಂತ ಹೇಳ್ತಿರ್ತಾರೆ. ಪ್ರೇಮ ಇನ್ನೊಂದು ಕಡೆ ಹಣ್ಣು ತಿಂತ
ಹಾಗೆ ಮಾತಾಡ್ತಿರ್ತಾಳೆ. ಬೇಗ ಬೇಗ ತಿನ್ನು, ಊರಿಗೆ ಕಳಿಸ್ಬೇಕು ಅಂತೇಳಿ. ಏನು ಊರಿಗ, ಎಲ್ಲಿಗೆ ಅಂತ ಕೇಳ್ತೀನಿ. ನಿನ್ನ ಊರಿಗೆ ಅತ್ತೆ ಹೇಳಿಲ್ಲ ಇನ್ನೂ 2 ದಿನ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಅಯ್ಯೋ, ನಾನು ಇನ್ನು ಕಳಿಸ್ಬಿಟ್ರೆ ನೀನು ನಾನು ಬಿಟ್ಬಿಡ್ತೀಯಾ ಅಷ್ಟೇ. ಆಮೇಲೆ ಸರಿ ಆಯಿತು ಬಿಡಮ್ಮ, ತಮಾಷೆಗೆ ಅಂದೆ ಆಯಿತಾ, ನೀನು ಎಷ್ಟು ದಿವಸ ಬೇಕಾದ್ರೂ ಇದ್ಬಿಟ್ಟು ಹೋಗೋಣ ಅಂತ ಹೇಳ್ತಾರೆ. ಸರಿ ಆಯಿತು ಬಾರ ಒಂದು ಫೋಟೋ ತೊಗೊಳ್ಳೋಣ. ಫೋಟೋನ ಹೋಗಿಸು, ನಂಗೆ ಆಗಲೇ ತುಂಬ ಫೋಟೋ ತೊಗೊಂಡು ನೀನೇನೋ ಅಂಕಲ್ ಥರ ಆಡ್ತೀಯಾ, ಬಾರ ಒಂದೇ ಒಂದು ಫೋಟೋ ತೊಗೊಳ್ಳೋಣ, ತುಂಬ ಚೆನ್ನಾಗಿದೆ ವ್ಯೂ ಅಂತ. ಆಗ ಒಂದು ಯಾರೋ ಒಬ್ರಿಗೆ ಫೋಟೋ ತೆಗೀರಿ ಅಂತ ಕೊಡ್ತಾರೆ. ಏನು ಮೇಡಮ್, ನಿಮ್ಮ ಬಾಸ್ ತುಂಬ ಆರಾಮಾಗಿದ್ದಾರೆ, ಅವ್ರು ಹಾಗೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಫೋಟೋನ ತೆಗೆಸ್ಕೊತಾರೆ. ತುಂಬ ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ಬಿಟ್ಟು ಫೋಟೋಸ್ನ ನೋಡ್ತಾರೆ. ರಾಮ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫೋಟೋಸು, ನೋಡು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಫೋಟೋಸು. ಈ ಫೋಟೋಸ್ ತೊಗೊಳ್ಳೋಣ ಅಂತಂದರೆ ನೀನು ಗರ್ಮ್ ಅಂತ ಏನು ಯಾವಾಗಲೂ ತೊಗೋತೀವ, ಇಲ್ಲಿಗೆ ಯಾವಾಗಲೂ ಬರ್ತೀವ, ಏನಿಲ್ಲ ಒಂದು ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾಳೆ. ರಾಮ್, ಅಲ್ಲಿಗೆ ಯಾಕೆ ಎಲ್ಲರೂ ಹೋಗ್ತಿದ್ದಾರ ಆ ಜಾಗಕ್ಕೆ ಅಂತ ರಾಮ್ನ ಕೇಳ್ತಾಳೆ. ಅದಾ ಸೂಸೈಡ್ ಪಾಯಿಂಟ್, ಹಂಗಂದ್ರೆ ಏನು ರಾಮ್ ಅಂತ ಕೇಳ್ತಾಳೆ ಪ್ರೇಮ. ಅದು ಸೂಸೈಡ್ ಪಾಯಿಂಟ್ ಅಂದರೆ ಅಲ್ಲಿಗೆ ಹೋಗಿ ತುಂಬ ಜನ ಹೋಗಿ ಅವರು ಸತ್ತೋಗಿದ್ದಾರೆ ಅಲ್ಲಿ ಬಿದ್ದು, ಹಾಗಾಗಿ ಅದನ್ನು ಸೂಸೈಡ್ ಪಾಯಿಂಟ್ ಅಂತ ಕರೀತಾರೆ. ಹೌದಾ, ಅಲ್ಲಿಂದ ಬಿದ್ದರೆ ಸತ್ತೋಗ್ತಾರಾ? ಹೌದು, ಅಲ್ಲಿಂದ ಬಿದ್ದರೆ ಸತ್ತೋಗ್ತಾರೆ. ಯಾಕೆ ಈಗ ಕೇಳ್ತಾ ಇದ್ದೆ. ಮಹೇಶ್ವರಿಗಂತೂ ಫುಲ್ ಖುಷಿ. ಮಲ್ಲಿ ಮತ್ತು ಗರುಡ ಇಬ್ಬರೇ ಏನೋ ಸೇರ್ಕೊಂಡು ಮಾಡಿದ್ದಾರೆ ಕಣೋ ಸದ್ಯ. ಆ ಮಹಾದೇವ ಹೋದ, ನೀನು ಮದುವೆ ಆದಮೇಲೆ ಏನೋ ಇಷ್ಟೊಂದು ಜಾಕ್ಪಾಟ್ಗಳು, ಅವನು ಸತ್ತೋದ ಅಂತ ಸುದ್ದಿ, ಒಳ್ಳೆ ಸುದ್ದಿ ಬಂದಿದೆ ಕಣೋ. ಇನ್ಮೇಲೆ ನಮ್ಮದೇ ರಾಜ್ಭಾರ ಕಣೋ, ನಾವೇ ಏನು ಬೇಕಾದ್ರೂ ಮಾಡ್ಕೋಬೋದು, ನಮ್ಮ ಮಾತು ಯಾರು ಮೀರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಪಂಚಮಿ ಕೂಡ ಏನೋ ಹೇಳ್ತಿರ್ತಾಳೆ. ಆಗ ಹಾಗೆಲ್ಲ ಮಾತಾಡಬೇಡ ಪಂಚಮಿ ಆಯಿತಾ, ಮಹಾದೇವ್ಗೆ ಏನೂ ಆಗಿರಲ್ಲ, ಅವನು ಬಂದೇ ಬರ್ತಾನೆ, ಸುಮ್ಮನಿರು ಅಂತ ಹೇಳ್ಬಿಟ್ಟು ಕಲ್ಯಾಣಿ ಸುಮ್ಮನೆ. ಕಾವ್ಯ ಹತ್ಕೊಂಡು ಹಾಗೆ ರೂಮ್ ಒಳಗಡೆ ಹೊರಟೋಗ್ತಾಳೆ. ಆಗ ಶ್ರೀಧರ್ ಬರ್ತಾನೆ. ನಾನು ಹೋಗಿ ಮಿಲ್ ಹತ್ರಕ್ಕೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಮ್ಮ ಆಯಿತಾ, ನೀನೇನು ಹೆದರ್ಕೋಬೇಡ ಅಂತ ಹೇಳ್ತಾರೆ. ಕಾವ್ಯ ದೇವ್ರ ಹತ್ರ ಬಂದು, ದೇವರೇ ದಯವಿಟ್ಟು ಮಹಾದೇವ್ಗೆ ಏನೂ ಆಗಿರಬಾರ್ದು, ನನ್ನಿಂದ ಅವನಿಗೆ ಶಿಕ್ಷೆ ಆಗಬಾರ್ದು, ನಾನು ಮಾಡಿರೋ ತಮಾಷೆಗೆ ದಯವಿಟ್ಟು ಅವನ ಪ್ರಾಣನ ತೊಗೋಬೇಡ, ದಯವಿಟ್ಟು ಅವನು ಕ್ಷೇಮವಾಗಿ ಮನೆಗೆ ಬರಂಗೆ ಮಾಡು ಅಂತ ಹೇಳಿ ದೇವ್ರ ಹತ್ರ ಪಾಪ ಅಳ್ತಾ ಇರ್ತಾಳೆ. ಅದು ನೋಡಿ ಎಲ್ರಿಗೂ ಕೂಡ ತುಂಬಾ ಅಳು ಬರ್ತಿರುತ್ತೆ. ಇಲ್ಲೇ ಗೊತ್ತಾಗ್ತಿದೆ ಮಹಾದೇವ್ ಮೇಲೆ ಎಷ್ಟು ಪ್ರೀತಿ ಇದೆ ಕಾವ್ಯಂಗೆ ಅಂತ ಹೇಳ್ಬಿಟ್ಟು. ಕಾವ್ಯ, ನೀನು ಸ್ವಲ್ಪ ಹಳ್ಳೋದನ್ನ ಸುಮ್ಮನಿರಿಸು ಆಯಿತಾ, ಮಹಾದೇವ್ಗೆ ಏನೂ ಆಗಿರಲ್ಲ, ನಾನು ಹೋಗ್ಬಿಟ್ಟು ಮಿಲ್ ಹತ್ರಕ್ಕೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಕಿಟ್ಟು ಒಂದು ಫುಲ್ ಖುಷಿ. ಏನೋ ನೀನು ಹೆಂಡತಿ ಸಖತ್ ಡ್ರಾಮಾ ಮಾಡ್ತಾಳೆ ಅಂತ ಮಹೇಶ್ವರಿ ಹೇಳ್ತಾರೆ. ಅಕ್ಕ ಸುಮ್ಮನಿರಕ್ಕ, ಇರೋ ಡ್ರಾಮನೇ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕಾವ್ಯ ಬೇಜಾರು ಮಾಡ್ಕೊಂಡು ಹಾಗೆ ರೂಮ್ ಒಳಗಡೆ ಹೊರಟಾಗ್ತಾನೆ. ಅದೇ ಟೈಮಿಗೆ ಮೂಲಿ ಮಹಾದೇವ ಬಂದೇ ಮಾಡ್ತಾನೆ. ಆಗ ಶ್ರೀಧರ್, ಅಕ್ಕ ನೋಡಿ ಮಹಾದೇವ ಬಂದ ಅಂತ ಹೇಳ್ತಾನೆ. ಆಗ ಕಲ್ಯಾಣಿ ಎದ್ಬಿಟ್ಟು, ಏನು ಮಹಾದೇವ ಇದು ಅಂತ ಹೇಳ್ಬಿಟ್ಟು, ಮಹಾದೇವ ಅಂತ ಹೇಳ್ಬಿಟ್ಟು ಹಾಗೆ ತಪ್ಕೋತಾನೆ. ಮಹೇಶ್ವರಿ ಬಂದು, ಏನೋ ಇದು ಬಾಯಿಗೆ ಬಂದು ತುತ್ತು ಕೈಗೆ ಬರಲಿಲ್ಲ, ಹಂಗೆ ಮಾಡ್ತಲೋ ಏನೋ ಇದು, ನಾವು ಅಂದ್ಕೊಂಡಿರೋದೇ ಒಂದು, ಅಲ್ಲಿ ಆಗಿದೆ ಒಂದಳು, ಇವ್ನು ಯಾಕೋ ಮತ್ತೆ ಬಂತ, ಒಳ್ಳೆ ಪಿಸಾಚಿ ಮನೆಗೆ ಬಂದಂಗೆ ಆಯ್ತಲ್ಲೋ ಅಂತ ಹೇಳ್ಬಿಟ್ಟು ಬೈಕತ್ತಾ ಇರ್ತಾಳೆ. ಆಗ ಕಲ್ಯಾಣಿ ಈ ಮಹಾದೇವ ಇಬ್ಬರು ಕೂಡ ಹಾಗೆ ತಪ್ಕೊಂಡು ಅಳ್ತಾ ಇರ್ತಾರೆ. ಎಲ್ಲೋಗಿದೆ ಮಹಾದೇವ, ಏನು ಕಥೆನೋ ನಿಂದು, ಒಂದು ಮಾತು ಹೇಳಿಲ್ವಲ್ಲೋ, ಯಾಕಮ್ಮ ಹಿಂಗಾಡ್ತಿದ್ದಿ, ಏನಾಯಿತು ಅಂತ ಕೇಳ್ತಾನೆ ಮಹಾದೇವ. ಬಂದಿದ್ದಲೇ ಕಾವ್ಯ ಮಹಾದೇವನ ಕೊಳ್ಬಿಟ್ಟು ಇಟ್ಕೊಳ್ತೀನಿ. ಮಹಾದೇವ, ಎಲ್ಲೋಗಿದೆ ನೀನು ಯಾಕೋ, ನಿಂಗೇನು ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವಾ? ಕಾವ್ಯ ಯಾಕೆ ಹಿಂಗೆ ಆಡ್ತಿದ್ಯಾ, ನಾನು ಕೊಳ್ಬಿಟ್ಟು ಬಿಡು, ಅವ್ವ ನೋಡ್ತಿದ್ದಾರೆ, ಅಮ್ಮ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳ್ತಾರೆ. ಮತ್ತು ಹೇಳು ನೀನು ಫಸ್ಟ್ ಎಲ್ಲೋಗಿದ್ದು ನನ್ನನ್ನು ಬಿಟ್ಟು, ಇಡೀ ರಾತ್ರಿ ಮನೆಗೆ ಬಂದಿಲ್ಲ, ನಿನ್ಗೇನು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ, ಮನೆಗೆ ಹೋಗಬೇಕು, ದೊಡ್ಡವರು ಚಿಕ್ಕವರು ಎಲ್ಲ ಕಾಯ್ತಿರ್ತಾರೆ ಅನ್ನೋದು ಅಂತ ಹೇಳ್ಬಿಟ್ಟು ಜೋರಾಗಿ ಕೊಳ್ಪಟ್ಟಿ ಇಟ್ಕೊಂಡ್ಬಿಟ್ಟಿರ್ತಾಳೆ. ಬಿಡು, ನನ್ನ ಕೊಳ್ಪಟ್ಟಿ ಯಾಕೆ ಇಟ್ಕೊಂಡಿದ್ಯಾ, ಅಮ್ಮ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಬಿಡ್ತಾಳೆ. ಕಾವ್ಯ, ಕೊಳ್ಪಟ್ಟಿ ಎಲ್ಲ ನಾಳೆ ಕಪಾಲಿಗೆ ಬಿಟ್ಬಿಟ್ಟು ಕೇಳು, ಮನೇಲಿ ಹೆಂಡ್ತಿ ಇರ್ತಾಳೆ, ಎಲ್ಲೋಗಿದ್ದಾಳೆ ಏನು ಅಂತ. ಈ ಹುಡುಗಿ ಎಷ್ಟು ಹತ್ತಿದೆ ಗೊತ್ತಾ, ಹುಡುಗಿನ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಕೇಳ್ತಾರೆ. ಸುತ್ತಮುತ್ತ ನೋಡ್ತೀನಿ. ಅಯ್ಯೋ, ಆಗ ಪಂಚಮಿ ಹಿಂಗೆ ನೆನ್ನೆಯಿಂದ ತುಂಬ ಹತ್ತಿದ್ದಾರೆ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಅಷ್ಟೊಂದು ಹೊತ್ತಾ ಅಂತ ಹೇಳ್ತಾರೆ. ನೀನು ನಾನು ಹತ್ತಿದ್ದು, ಮತ್ತು ನಾನು ಅಲ್ದಲೆ ಇನ್ನೇನು, ನನ್ನ ಜೀವ ಕೈಲಿ ಇಟ್ಕೊಂಡಿದೆ ಗೊತ್ತಾ, ನಿಂಗೊಂದು ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ವೇನೋ, ನೆನ್ನೆಯಿಂದ ನೀನು ಬಂದಿಲ್ಲ, ಮನೆಗೆ ಬಂದಿಲ್ಲ ಅಂತ ನಾನು ಎಷ್ಟು ಗಾಬರಿ ಆಗಿದ್ದೀನಿ ಗೊತ್ತಾ, ಹೋಗೋಕ್ಕೂ ಮುಂಚೆ ಒಂದು ಫೋನ್ ಆದರೂ ಕೂಡ ಮಾಡಬೇಕು ಅನ್ನೋ ನಿನಗೆ ಕಾಮನ್ ಸೆನ್ಸ್ ಇಲ್ವಾ, ನಾವು ಎಲ್ಲರೂ ಕೂಡ ಎಷ್ಟು ಗಾಬರಿ ಇದೆ ಗೊತ್ತಾ, ನಮ್ಮ ಜೀವನ ಒಂದೇ ಕೈಲಿ ಇಟ್ಕೊಂಡು ನಿಂತಿದೆ. ಯಾರೋ ಹುಡುಕ್ತಿದ್ಯಾ, ಯಾವುದೋ ಹುಡುಗಿ ಅಂದ್ರಲ್ಲ, ಯಾವ ಹುಡುಗಿನೂ ಅಲ್ಲ, ನಾನೇ ಆ ಹುಡುಗಿ, ನೆನ್ನೆಯಿಂದ ಹೊತ್ತು ಸುಸ್ತಾಗಿದ್ದಾಳೆ ಕಣೋ ಅಂತ ಕಲ್ಯಾಣಿ ಹೇಳ್ತಾನೆ. ಹೌದಾ, ಅಷ್ಟೊಂದು ಹೊತ್ತಾ, ನನಗೋಸ್ಕರ ನೋಡಿ ಅತ್ತೆ ತಮಾಷೆ ಮಾಡ್ತಿದ್ದಾರೆ, ಒಂದು ನಿಮಿಷ ಸುಮ್ಮನಿರಿ, ನಾನು ಹೇಳಕ್ಕೆ ಸ್ವಲ್ಪ ನನಗೂ ಕಾಲಾವಕಾಶ ಕೊಡಿ. ಹೌದು, ನಾನು ಮಿಲ್ ಹತ್ರ ಹೋಗಿದ್ದು ನಿಜ, ಚೈನ್ ತೊಗೊಂಡು ಮನೆಗೆ ಬಂದೆ ಅಂತ ಹೇಳ್ತಾರೆ. ಹೌದಾ, ಮನೆಗೆ ಬಂದ್ಬಿಟ್ಟು ನೀನು ಎಲ್ಲಿಗೆ ಹೋದೆ, ಮತ್ತು ಯಾಕೆ ಒಳಗೆ ಬರಲಿಲ್ಲ, ಯಾಕೆ ಒಂದು ಮಾತು ಹೇಳಲಿಲ್ಲ ಅಂತ ಕಾವ್ಯ ಒಂದೇ ಸಮನೆ ಪಟ ಅಂತ
ಮಾತಾಡ್ತಾನೇ ಇರ್ತಾಳೆ. ಅಯ್ಯೋ ಯಾಕೆ ಹೀಗೆ ಮಾತಾಡ್ತಿದ್ಯಾ ಕಾವ್ಯ, 5 ನಿಮಿಷ ಸುಮ್ಮನಿರು, ನಾನು ಹೇಳೋವರೆಗೂ ಕೇಳು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ ರಾಮ್ ಅಂತ ಹೇಳ್ತಾರೆ. ಹ್ಞೂ ಹೌದು ಹೇಳು, ನಾನು ಅಲ್ಲಿ ಹೋಗ್ಬಿಟ್ಟು ಮಿಸ್ಸಾಗಿ ಕೆಳಗೆ ಏನಾರು ಬಿದ್ದೋದ್ರೆ ಏನು ಮಾಡ್ತೀಯ ಅಂತ ಕೇಳ್ತಾರೆ. ನೀನು ಬಿದ್ದೋಗ್ತೀಯಾ, ಹೋಗೆ ಸುಮ್ಮನೆ, ನಾನು ಅಕಸ್ಮಾತ್ ಕಾಲ್ಜಾರ್ ಬಿದ್ದೆ ಅನ್ಕೋ, ಅವಾಗ ಏನು ಮಾಡ್ತೀಯ? ನಾನಾಗ ತುಂಬ ಖುಷಿಯಾಗಿರ್ತೀನಿ, ನಿನ್ನ ಮೇಲೆ ಬಂದಿರೋವಂತಹ ಆಪದೆಗಳು ನಿನ್ನ ಜೊತೆನೇ ಹೋಗುತ್ತೆ, ನೀನು ನನಗೆ ಕೊಡ್ತಿರೋಂತಹ ಕಾಟಗಳು ಎಲ್ಲ ಕೂಡ ಕಳೆಯುತ್ತೆ, ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿರ್ತೀನಿ. ನಿಜವಾಗ್ಲೂ ಹ್ಞೂ ಹೌದು, ನಿಜವಾಗ್ಲೂ ಖುಷಿಯಾಗಿರ್ತೀನಿ. ಹೌದಾ, ಹಂಗಾದ್ರೆ ನನ್ನ ಮೇಲೆ ಇಷ್ಟೊಂದು ಬೇಜಾರು ನಿನಗೆ? ಹ್ಞೂ ಕಣೇ, ನೀನು ಕೊಡ್ತಿರೋ ಕಾಟಗಳನ್ನ ನಂಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ಆರಾಮಾಗಿ ನೆಮ್ಮದಿಯಾಗಿ ಇರ್ತೀನಿ. ನಿಜವಾಗ್ಲೂ ಅಲ್ಲಿ ಬಿದ್ದುಬಿಡ್ತೀನಿ, ನೀನು ಅಲ್ಲಿ ಹೋಗಿ ಬಿದ್ದುಬಿಡ್ತೀಯ, ಅಲ್ಲೇ ನಿಂಕಲ್ಲ, ಅವೆಲ್ಲ ಆಗಲ್ಲ ನಾಟಕಿ, ಸುಮ್ಮನಿರು ಆಯಿತಾ ಅಂತ ಹೇಳ್ತಾರೆ. ರಾಮ್ ನನಗೆ ಸವಾಲು ಹಾಕ್ಬೇಡ, ಮಾಡಿಬಿಡ್ತೀನಿ. ಹೌದಾ, ಹೋಗಿ ಬಿದ್ದುಬಿಡ್ತೀಯ, ಹೋಗು ಬೀಳು ನೋಡೋಣ. ನಿಜವಾಗ್ಲೂ ಬೀಳ್ತೀನಿ ರಾಮ್ ಅಲ್ಲಿ ಹೋಗಿ. ಸರಿ ಆಯಿತು ಹೋಗು, ನಿನ್ನ ಕೈಲಿ ಆದರೆ ಹೋಗು ಬೀಳೋಗು, ನಾನು ಬಿಟ್ಟು ಅದು ಹೇಗೆ ಬಿದ್ದೋಯ್ತೀಯ ನೋಡ್ತೀನಿ. ರಾಮ್ ನಿಜವಾಗ್ಲೂ ನಾನು ಹೋಗಿ ಬೀಳ್ತೀನಿ ಕಣೋ. ಸರಿ ಆಯಿತು ಹೋಗು ಅಂತ ಅನ್ನಲ್ಲ, ಹೋಗು ಅಂತ ಹೇಳ್ತಾಳೆ. ಹಾಗೂ ಪ್ರೇಮ ಸುಮ್ಮನೆ ತಮಾಷೆಗೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಅಂತ ಅಲ್ಲಿಗೆ ಬಂದೇ ಬಿಡ್ತಾಳೆ. ಅದು ನೋಡಿ ಸ್ವಲ್ಪ ಭಯ ಪಡ್ತಾಳೆ.